ಪುರಾತತ್ವ ಸಂಗ್ರಹಾಲಯಗಳ ಮತ್ತು ಪರಂಪರೆ ಇಲಾಖೆ ಸರ್ಕಾರಿ ವಸ್ತು ಸಂಗ್ರಹಾಲಯ ಕಲಬುರಗಿ ಜಿಲ್ಲೆ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ದೊರೆತಂಥ ಪ್ರಾಚ್ಯ ವಸ್ತುಗಳ ಮತ್ತು ಅಪೂರ್ವ ಕಲಾಕೃತಿಗಳನ್ನು ಸಂರಕ್ಷಿಸಿ ಅವುಗಳನ್ನು ಪ್ರದರ್ಶಿಸುವ ಉದ್ದೇಶದಿಂದ ಇಲಾಖೆಯು 1964ರಲ್ಲಿ ಪ್ರಾಚ್ಯ ವಸ್ತು ಸಂಗ್ರಹಾಲಯವನ್ನು ಇಲ್ಲಿ ಸ್ಥಾಪಿಸಿದೆ. ನೂತನ ಶಿಲಾಯುಗದ ಮಾನವನ ಕಲ್ಲಿನ ಆಯುಧಗಳಿಂದ ಹಿಡಿದು ಇಲ್ಲಿವರೆಗಿನ ಅನೇಕ ಪ್ರಾಚ್ಯ ವಸ್ತುಗಳನ್ನು ಈ ಸಂಗ್ರಹಾಲಯದಲ್ಲಿ ಕಾಣಬಹುದಾಗಿದೆ. ಸಂಗ್ರಹಾಲಯವು ಒಟ್ಟು 3 ಅಂಕಣಗಳನ್ನು ಹೊಂದಿದ್ದು ಇವುಗಳಲ್ಲಿ ಶಿಲಾಶಿಲ್ಪಗಳು, ಶಾಸನಗಳು, ನಾಣ್ಯಗಳು, ವೀರಗಲ್ಲುಗಳು, ಮಹಾಸತಿ ಕಲ್ಲುಗಳು, ನಿಷೇಧಿ ಕಲ್ಲುಗಳು, ಆಯುಧೋಪಕರಣಗಳು, ಹಸ್ತಪ್ರತಿಗಳು, ತಾಮ್ರ ಹಾಗೂ ಹಿತ್ತಾಳೆಯ ಪಾತ್ರೆಗಳು, ಸುಮಾರು 1-2ನೇ ಶತಮಾನದ ಜೇಡಿಮಣ್ಣಿನ ಕಲಾಕೃತಿಗಳು ಹಾಗೂ ಮಣಿಗಳು, ಪಿರಂಗಿ ತೋಪುಗಳು, ವರ್ಣಚಿತ್ರಗಳು, ಹರಪ್ಪ ಸಂಸ್ಕೃತಿಯ ಪ್ರತಿಕೃತಿಗಳು ಮತ್ತು ಸುರಪುರ ಸಂಸ್ಥಾನದ ಕಮಿಷನರ್ ಆಗಿನ ಇಂಗ್ಲೆಂಡಿನ ಫಿಲಿಪ್ ಮಾಡೋಜ್ ಟೇಲರ್ರವರು ಉಪಯೋಗಿಸುತ್ತಿದ್ದ ಕುರ್ಚಿ ಹಾಗೂ ಚೀನಿ ಮಣ್ಣಿನ ಪಾತ್ರೆಗಳನ್ನು ಇಲ್ಲಿ ಪ್ರದರ್ಶಿಸಲಾಗಿದೆ. ಅಲ್ಲದೆ ವಿಶೇಷವಾಗಿ ಹೆಸರಾಂತ ಸನ್ನತಿ ಬೌದ್ಧ ನೆಲೆಯ ಉತ್ಖನನದಲ್ಲಿ ದೊರೆತಂಥ ಪ್ರಾಚ್ಯ ವಸ್ತುಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಈ ವಸ್ತು ಸಂಗ್ರಹದಲ್ಲಿರುವಂಥ ವಸ್ತುಗಳನ್ನು ತೋರಿಸಲು ಅವಕಾಶವಿಲ್ಲ. ಅದಕ್ಕಾಗಿ ಎಂದಾದರೊಮ್ಮೆ ನೀವು ಕಲಬುರಗಿಗೆ ಭೇಟಿ ಕೊಟ್ಟಲ್ಲಿ ನಮ್ಮ ಕಲಬುರಗಿಯ ಜಿಲ್ಲಾ ಆಸ್ಪತ್ರೆಯ ಮುಂಭಾಗದಲ್ಲಿರುವಂಥ ಈ ಒಂದು ಸರ್ಕಾರಿ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ಕೊಟ್ಟು ಇಲ್ಲಿರುವಂಥ ವಿಶೇಷವಾಗಿರುವಂಥ ಅಮೂಲ್ಯವಾಗಿರುವಂಥ ಕಲಾಕೃತಿಗಳನ್ನು, ವಸ್ತುಗಳನ್ನು, 1-2ನೇ ಶತಮಾನದ ಜೇಡಿಮಣ್ಣಿನ ಕಲಾಕೃತಿಗಳನ್ನು, ಶಿಲ್ಪಗಳನ್ನು, ತಾಮ್ರ ಮತ್ತು ಹಿತ್ತಾಳೆಯ ಹಸ್ತಪ್ರತಿಗಳನ್ನು ನೀವು ಇಲ್ಲಿ ನೋಡಬಹುದಾಗಿದೆ. ಸರ್ಕಾರದ ಆದೇಶದಂತೆ ಈ ಅವಕಾಶ ಇಲ್ಲದೇ ಇರುವುದರಿಂದ ಒಳಗಡೆ ಇರುವಂಥ ವಸ್ತುಗಳನ್ನು ತೋರಿಸಲು ಸಾಧ್ಯವಾಗುತ್ತಿಲ್ಲ. ಒಮ್ಮೆ ಈ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ಕೊಡಿ. ಇದಕ್ಕೆ ಯಾವುದೇ ರೀತಿಯಾದಂಥ ಸರ್ಕಾರದಿಂದ ಶುಲ್ಕವನ್ನು ವಿಧಿಸಿರುವುದಿಲ್ಲ. ಫ್ರೀಯಾಗಿರುವಂಥ ಒಂದು ನೋಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥ ವಸ್ತು ಸಂಗ್ರಹಾಲಯ ಸರ್ಕಾರಿ ವಸ್ತು ಸಂಗ್ರಹಾಲಯ ಕಲಬುರಗಿ.